ಭಾರತ ಅಂತ ಹೇಳುವಾಗ ನಮಗೆ ಭಾರತ ಫಸ್ಟ್. ಆದರೆ ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಕನ್ನಡ ಮೊದಲು. ಹಾಗಾಗಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ನೀವು ಸೇರಬೇಕು, ತಕ್ಕ ಪ್ರತ್ಯುತ್ತರ ಕೊಡಬೇಕು, ರಾಜಕಾರಣಿಗಳಿಗೂ ಭಯ ಆಗಬೇಕು. ಈ ರಾಜಕಾರಣಿಗಳು ಯಾಕೆ ಗೊತ್ತಾ ಈ ಥರ ಓಲೈಕೆ ಮಾಡ್ತಾರೆ? ರಾಜಕಾರಣಿಗಳ ಮರಾಠಿ ಪ್ರೇಮ ಯಾಕೆ ಹೀಗೆ? ಬನ್ನಿ ಹೇಳ್ತೇನೆ ನಿಮಗೆ. ಭಾಳ 2011 ಜನಗಣತಿ ವೇಳೆ ಭಾಷಾ ಗಣತಿ ನಡೆದಿತ್ತು. ಅದು ನಡೆಯುತ್ತೆ, ಜನಗಣತಿ ಯಾವ ಭಾಷೆ ಮಾತಾಡೋರು ಅಂತ ಇರ್ತಾರೆ. ಬೆಳಗಾವಿಯ ಸಂಪೂರ್ಣ ಮಾಹಿತಿ ಹೊರಬಿತ್ತು ವೀಕ್ಷಕರೇ. 18 MLAಗಳಿದ್ದಾರೆ ಅಲ್ಲಿ. ಅಂದು ಕನ್ನಡ ಮಾತಾಡುವವರು 2011ರಲ್ಲಿ, ಅಂದರೆ ಒಂದು 14 ವರ್ಷದ ಹಿಂದೆ, ಕನ್ನಡ ಮಾತಾಡುವವರು 68.40%, ಅಂದರೆ 68%. ಮರಾಠಿ ಮಾತಾಡೋರು 18.70% ಇದ್ದಾರೆ. ಉರ್ದು ಭಾಷಿಕರು 9.79%. ಇದೇ ಕಾರಣಕ್ಕೆ ಮರಾಠಿಗರ ಮೇಲೆ ಅತಿ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾರೆ. ಯಾಕಂದರೆ 18% ಅಂದರೆ ಕಡಿಮೆ ಅಲ್ಲ. ಓಟ್ ಆ ಕಡೆ ಈ ಕಡೆ ಅಂದರೆ ನಿಮಗೆ 18% ಈಗ ಕನ್ನಡಿಗರ ಓಟ್ ಏನಾಗುತ್ತೆ, ನಿಮಗೆ 3 ಪಾರ್ಟಿ ಇದ್ದರೆ 3 ಪಾರ್ಟಿಗೆ ಡಿವೈಡ್ ಆಗ್ಬೋದು, ಅಥವಾ 2 ಪಾರ್ಟಿಗೆ ಡಿವೈಡ್ ಆಗ್ಬೋದು. ಮರಾಠಿ ಓಟನ್ನು ಒಂದೇ ಸಲಕ್ಕೆ ಓಲೈಕೆ ಮಾಡಿದರೆ ಈಗ 64% ನಾನು ಹೇಳಿದ್ನಲ್ವಾ, 3 ಪಾರ್ಟಿಗೆ ಡಿವೈಡ್ ಆದರೆ 20% ಈ ಥರ ಡಿವೈಡ್ ಆಗುತ್ತೆ. ಈ 18%ಅನ್ನು ಓಲೈಕೆ ಮಾಡಿ ಒಂದೇ ಸಲಕ್ಕೆ ತಗೊಂಡ್ಬಿಟ್ರೆ ಲಾಭ ಆಗಿಬಿಡುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಕನ್ನಡಿಗರ ಪರ ನಿಂತರೆ ಮರಾಠಿಗರು ಸಿಟ್ಟಾಗ್ಬೋದು ಅನ್ನೋಂಥ ಭಯ ಅವರನ್ನು ಕಾಡುತ್ತೆ. ಇದೇ ಕಾರಣಕ್ಕೆ ರಾಜಕಾರಣಿಗಳಿಗೆ ಮರಾಠಿ ಪ್ರೇಮ ಹೆಚ್ಚಾಗಿದೆ. ಹೆಬ್ಬಾಳ್ಕರ್ ಮರಾಠಿ ನಟರನ್ನು ಕರೆಸಿ ಪ್ರಚಾರ ಮಾಡಿಸ್ತಾರೆ. 2014ರಲ್ಲಿ ಲಕ್ಷ್ಮೀ ಪರ ರಿತೇಶ್ ದೇಶ್ಮುಖ್ ಪ್ರಚಾರವನ್ನು ಮಾಡಿದರು, ಜಿನಿಲಿ ಅವರ ಗಂಡ. ಓಕೆ, ನಾನದನ್ನು ಸಿನಿಮಾ ಎಲೆಕ್ಷನ್ ಟೈಮಲ್ಲಿ ಮಾಡ್ತಾರೆ ರೀ. ಇಲ್ಲಿ ತೆಲುಗು ನಟರನ್ನು ಕರೆಸ್ತಾರೆ, ತಮಿಳು ನಟರನ್ನು ಕರೆಸ್ತಾರೆ. ನಾನದನ್ನು ಮಾಡಲೇಬೇಡಿ ಅಂತ ಹೇಳೋದಿಲ್ಲ, ಅದು ರಾಜಕಾರಣದಲ್ಲಿರುತ್ತೆ. ಆದರೆ ಕನ್ನಡದ ಅಸ್ಮಿತೆಗೆ ಪೆಟ್ಟು ಬಿದ್ದಾಗ ನೀವು ಆ ಸಂದರ್ಭದಲ್ಲಾದರೂ ಎಚ್ಚೆತ್ತುಕೊಳ್ಬೇಕು ಅಂತ. ಕನ್ನಡದ ಅಸ್ಮಿತೆಗೆ ಪೆಟ್ಟು ಬಿದ್ದಾಗ, ಕನ್ನಡಿಗರ ಹೆಸರಲ್ಲಿ, ಕನ್ನಡದ ಹೆಸರಲ್ಲಿ ಒಬ್ಬರನ್ನು ಹೊಡೆದಾಗ ನೀವು ಇಲ್ಲ ರೀ, ಅದನ್ನು ಸಾಧ್ಯನೇ ಇಲ್ಲ, ಖಡಾಖಂಡಿತವಾಗಿ ಕೇಸ್ ಹಾಕಬೇಕು, ಮತ್ತೊಂದು ಹಾಕಬೇಕು ಅಂತೇಳಿ ಅದನ್ನು ಮಾಡಬೇಕು. ಹಾಗಾಗಿ ನೀವು ಅದನ್ನು ಮಾಡದೇ ಇದ್ದರೆ ಇಂಥವರಿಂದ ಕನ್ನಡ ಪ್ರೇಮ ನಿರೀಕ್ಷೆ ಮಾಡೋಕ್ಕಾಗತ್ತಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಭಾರತ ಅಂತ ಹೇಳುವಾಗ ನಮಗೆ ಭಾರತ ಫಸ್ಟ್. ಆದರೆ ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಕನ್ನಡ ಮೊದಲು. ಹಾಗಾಗಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ನೀವು ಸೇರಬೇಕು, ತಕ್ಕ ಪ್ರತ್ಯುತ್ತರ ಕೊಡಬೇಕು, ರಾಜಕಾರಣಿಗಳಿಗೂ ಭಯ ಆಗಬೇಕು. ಈ ರಾಜಕಾರಣಿಗಳು ಯಾಕೆ ಗೊತ್ತಾ ಈ ಥರ ಓಲೈಕೆ ಮಾಡ್ತಾರೆ? ರಾಜಕಾರಣಿಗಳ ಮರಾಠಿ ಪ್ರೇಮ ಯಾಕೆ ಹೀಗೆ? ಬನ್ನಿ ಹೇಳ್ತೇನೆ ನಿಮಗೆ. ಭಾಳ 2011 ಜನಗಣತಿ ವೇಳೆ ಭಾಷಾ ಗಣತಿ ನಡೆದಿತ್ತು. ಅದು ನಡೆಯುತ್ತೆ, ಜನಗಣತಿ ಯಾವ ಭಾಷೆ ಮಾತಾಡೋರು ಅಂತ ಇರ್ತಾರೆ. ಬೆಳಗಾವಿಯ ಸಂಪೂರ್ಣ ಮಾಹಿತಿ ಹೊರಬಿತ್ತು ವೀಕ್ಷಕರೇ. 18 MLAಗಳಿದ್ದಾರೆ ಅಲ್ಲಿ. ಅಂದು ಕನ್ನಡ ಮಾತಾಡುವವರು 2011ರಲ್ಲಿ, ಅಂದರೆ ಒಂದು 14 ವರ್ಷದ ಹಿಂದೆ, ಕನ್ನಡ ಮಾತಾಡುವವರು 68.40%, ಅಂದರೆ 68%. ಮರಾಠಿ ಮಾತಾಡೋರು 18.70% ಇದ್ದಾರೆ. ಉರ್ದು ಭಾಷಿಕರು 9.79% ಇದ್ದಾರೆ. ಇದೇ ಕಾರಣಕ್ಕೆ ಮರಾಠಿಗರ ಮೇಲೆ ಅತಿ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾರೆ. ಯಾಕಂದರೆ 18% ಅಂದರೆ ಕಡಿಮೆ ಅಲ್ಲ. ಓಟ್ ಆ ಕಡೆ ಈ ಕಡೆ ಅಂದರೆ ನಿಮಗೆ 18% ಈಗ ಕನ್ನಡಿಗರ ಓಟ್ ಏನಾಗುತ್ತೆ, ನಿಮಗೆ 3 ಪಾರ್ಟಿ ಇದ್ದರೆ 3 ಪಾರ್ಟಿಗೆ ಡಿವೈಡ್ ಆಗ್ಬೋದು, ಅಥವಾ 2 ಪಾರ್ಟಿಗೆ ಡಿವೈಡ್ ಆಗ್ಬೋದು. ಮರಾಠಿ ಓಟನ್ನು ಒಂದೇ ಸಲಕ್ಕೆ ಓಲೈಕೆ ಮಾಡಿದರೆ ಈಗ 64% ನಾನು ಹೇಳಿದ್ನಲ್ವಾ, 3 ಪಾರ್ಟಿಗೆ ಡಿವೈಡ್ ಆದರೆ 20% ಈ ಥರ ಡಿವೈಡ್ ಆಗುತ್ತೆ. ಈ 18%ಅನ್ನು ಓಲೈಕೆ ಮಾಡಿ ಒಂದೇ ಸಲಕ್ಕೆ ತಗೊಂಡ್ಬಿಟ್ರೆ ಲಾಭ ಆಗಿಬಿಡುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಕನ್ನಡಿಗರ ಪರ ನಿಂತರೆ ಮರಾಠಿಗರು ಸಿಟ್ಟಾಗ್ಬೋದು ಅನ್ನೋಂಥ ಭಯ ಅವರನ್ನು ಕಾಡುತ್ತೆ. ಇದೇ ಕಾರಣಕ್ಕೆ ರಾಜಕಾರಣಿಗಳಿಗೆ ಮರಾಠಿ ಪ್ರೇಮ ಹೆಚ್ಚಾಗಿದೆ. ಹೆಬ್ಬಾಳ್ಕರ್ ಮರಾಠಿ ನಟರನ್ನು ಕರೆಸಿ ಪ್ರಚಾರ ಮಾಡಿಸ್ತಾರೆ. 2014ರಲ್ಲಿ ಲಕ್ಷ್ಮೀ ಪರ ರಿತೇಶ್ ದೇಶ್ಮುಖ್ ಪ್ರಚಾರವನ್ನು ಮಾಡಿದರು, ಜಿನಿಲಿ ಅವರ ಗಂಡ. ಓಕೆ, ನಾನದನ್ನು ಸಿನಿಮಾ ಎಲೆಕ್ಷನ್ ಟೈಮಲ್ಲಿ ಮಾಡ್ತಾರೆ ರೀ. ಇಲ್ಲಿ ತೆಲುಗು ನಟರನ್ನು ಕರೆಸ್ತಾರೆ, ತಮಿಳು ನಟರನ್ನು ಕರೆಸ್ತಾರೆ. ನಾನದನ್ನು ಮಾಡಲೇಬೇಡಿ ಅಂತ ಹೇಳೋದಿಲ್ಲ, ಅದು ರಾಜಕಾರಣದಲ್ಲಿರುತ್ತೆ. ಆದರೆ ಕನ್ನಡದ ಅಸ್ಮಿತೆಗೆ ಪೆಟ್ಟು ಬಿದ್ದಾಗ ನೀವು ಆ ಸಂದರ್ಭದಲ್ಲಾದರೂ ಎಚ್ಚೆತ್ತುಕೊಳ್ಬೇಕು ಅಂತ. ಕನ್ನಡದ ಅಸ್ಮಿತೆಗೆ ಪೆಟ್ಟು ಬಿದ್ದಾಗ, ಕನ್ನಡಿಗರ ಹೆಸರಲ್ಲಿ, ಕನ್ನಡದ ಹೆಸರಲ್ಲಿ ಒಬ್ಬರನ್ನು ಹೊಡೆದಾಗ ನೀವು ಇಲ್ಲ ರೀ, ಅದನ್ನು ಸಾಧ್ಯನೇ ಇಲ್ಲ, ಖಡಾಖಂಡಿತವಾಗಿ ಕೇಸ್ ಹಾಕಬೇಕು, ಮತ್ತೊಂದು ಹಾಕಬೇಕು ಅಂತೇಳಿ ಅದನ್ನು ಮಾಡಬೇಕು. ಹಾಗಾಗಿ ನೀವು ಅದನ್ನು ಮಾಡದೇ ಇದ್ದರೆ ಇಂಥವರಿಂದ ಕನ್ನಡ ಪ್ರೇಮ ನಿರೀಕ್ಷೆ ಮಾಡೋಕ್ಕಾಗತ್ತಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಭಾರತ ಅಂತ ಹೇಳುವಾಗ ನಮಗೆ ಭಾರತ ಫಸ್ಟ್. ಆದರೆ ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಕನ್ನಡ ಮೊದಲು. ಹಾಗಾಗಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ನೀವು ಸೇರಬೇಕು, ತಕ್ಕ ಪ್ರತ್ಯುತ್ತರ ಕೊಡಬೇಕು, ರಾಜಕಾರಣಿಗಳಿಗೂ ಭಯ ಆಗಬೇಕು. ಈ ರಾಜಕಾರಣಿಗಳು ಯಾಕೆ ಗೊತ್ತಾ ಈ ಥರ ಓಲೈಕೆ ಮಾಡ್ತಾರೆ? ರಾಜಕಾರಣಿಗಳ ಮರಾಠಿ ಪ್ರೇಮ ಯಾಕೆ ಹೀಗೆ? ಬನ್ನಿ ಹೇಳ್ತೇನೆ ನಿಮಗೆ. ಭಾಳ 2011 ಜನಗಣತಿ ವೇಳೆ ಭಾಷಾ ಗಣತಿ ನಡೆದಿತ್ತು. ಅದು ನಡೆಯುತ್ತೆ, ಜನಗಣತಿ ಯಾವ ಭಾಷೆ ಮಾತಾಡೋರು ಅಂತ ಇರ್ತಾರೆ. ಬೆಳಗಾವಿಯ ಸಂಪೂರ್ಣ ಮಾಹಿತಿ ಹೊರಬಿತ್ತು ವೀಕ್ಷಕರೇ. 18 MLAಗಳಿದ್ದಾರೆ ಅಲ್ಲಿ. ಅಂದು ಕನ್ನಡ ಮಾತಾಡುವವರು 2011ರಲ್ಲಿ, ಅಂದರೆ ಒಂದು 14 ವರ್ಷದ ಹಿಂದೆ, ಕನ್ನಡ ಮಾತಾಡುವವರು 68.40%, ಅಂದರೆ 68%.
ಮರಾಠಿ ಮಾತಾಡೋರು 18.70% ಇದ್ದಾರೆ. ಉರ್ದು ಭಾಷಿಕರು 9.79%. ಇದೇ ಕಾರಣಕ್ಕೆ ಮರಾಠಿಗರ ಮೇಲೆ ಅತಿ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾರೆ. ಯಾಕಂದರೆ 18% ಅಂದರೆ ಕಡಿಮೆ ಅಲ್ಲ. ಓಟ್ ಆ ಕಡೆ ಈ ಕಡೆ ಅಂದರೆ ನಿಮಗೆ 18% ಅನ್ನೋ ಈಗ ಕನ್ನಡಿಗರ ಓಟ್ ಏನಾಗುತ್ತೆ ನಿಮಗೆ 3 ಪಾರ್ಟಿ ಇದ್ದರೆ 3 ಪಾರ್ಟಿಗೆ ಡಿವೈಡ್ ಆಗ್ಬೋದು ಅಥವಾ 2 ಪಾರ್ಟಿಗೆ ಡಿವೈಡ್ ಆಗ್ಬೋದು. ಮರಾಠಿ ಓಟನ್ನು ಒಂದೇ ಸಲಕ್ಕೆ ಓಲೈಕೆ ಮಾಡಿದರೆ ಈಗ 64% ನಾನು ಹೇಳಿದ್ನಲ್ವಾ, 3 ಪಾರ್ಟಿಗೆ ಡಿವೈಡ್ ಆದರೆ 20% ಈ ಥರ ಡಿವೈಡ್ ಆಗುತ್ತೆ. ಈ 18% ಓಲೈಕೆ ಮಾಡಿ ಒಂದೇ ಸಲಕ್ಕೆ ತಗೊಂಡ್ಬಿಟ್ರೆ ಲಾಭ ಆಗಿಬಿಡುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಕನ್ನಡಿಗರ ಪರ ನಿಂತರೆ ಮರಾಠಿಗರು ಸಿಟ್ಟಾಗ್ಬೋದು ಅನ್ನೋಂಥ ಭಯ ಅವರನ್ನು ಕಾಡುತ್ತೆ. ಇದೇ ಕಾರಣಕ್ಕೆ ರಾಜಕಾರಣಿಗಳಿಗೆ ಮರಾಠಿ ಪ್ರೇಮ ಹೆಚ್ಚಾಗಿದೆ. ಹೆಬ್ಬಾಳ್ಕರ್ ಮರಾಠಿ ನಟರನ್ನು ಕರೆಸಿ ಪ್ರಚಾರ ಮಾಡಿಸ್ತಾರೆ. 2014ರಲ್ಲಿ ಲಕ್ಷ್ಮೀ ಪರ ರಿತೇಶ್ ದೇಶ್ಮುಖ್ ಪ್ರಚಾರವನ್ನು ಮಾಡಿದರು, ಜಿನಿಲಿ ಅವರ ಗಂಡ. ಓಕೆ, ನಾನದನ್ನು ಸಿನಿಮಾ ಎಲೆಕ್ಷನ್ ಟೈಮಲ್ಲಿ ಮಾಡ್ತಾರೆ ರೀ. ಇಲ್ಲಿ ತೆಲುಗು ನಟರನ್ನು ಕರೆಸ್ತಾರೆ, ತಮಿಳು ನಟರನ್ನು ಕರೆಸ್ತಾರೆ. ನಾನದನ್ನು ಮಾಡಲೇಬೇಡಿ ಅಂತ ಹೇಳೋದಿಲ್ಲ, ಅದು ರಾಜಕಾರಣದಲ್ಲಿರುತ್ತೆ. ಆದರೆ ಕನ್ನಡದ ಅಸ್ಮಿತೆಗೆ ಪೆಟ್ಟು ಬಿದ್ದಾಗ ನೀವು ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಬೇಕು ಅಂತ. ಕನ್ನಡದ ಅಸ್ಮಿತೆಗೆ ಪೆಟ್ಟು ಬಿದ್ದಾಗ, ಕನ್ನಡಿಗರ ಹೆಸರಲ್ಲಿ ಕನ್ನಡದ ಹೆಸರಲ್ಲಿ ಒಬ್ಬರನ್ನು ಹೊಡೆದಾಗ ನೀವು ಇಲ್ಲ ರೀ, ಅದನ್ನು ಸಾಧ್ಯನೇ ಇಲ್ಲ, ಖಡಾಖಂಡಿತವಾಗಿ ಕೇಸ್ ಹಾಕಬೇಕು, ಮತ್ತೊಂದು ಹಾಕಬೇಕು ಅಂತೇಳಿ ಅದನ್ನು ಮಾಡಬೇಕು. ಹಾಗಾಗಿ ನೀವು ಅದನ್ನು ಮಾಡದೇ ಇದ್ದರೆ ಇಂಥವರಿಂದ ಕನ್ನಡ ಪ್ರೇಮ ನಿರೀಕ್ಷೆ ಮಾಡೋಕ್ಕಾಗತ್ತಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಭಾರತ ಅಂತ ಹೇಳುವಾಗ ನಮಗೆ ಭಾರತ ಫಸ್ಟ್, ಆದರೆ ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಕನ್ನಡ ಮೊದಲು. ಹಾಗಾಗಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ನೀವು ಸೇರಬೇಕು, ತಕ್ಕ ಪ್ರತ್ಯುತ್ತರ ಕೊಡಬೇಕು. ರಾಜಕಾರಣಿಗಳಿಗೂ ಭಯ ಆಗಬೇಕು. ಈ ರಾಜಕಾರಣಿಗಳು ಯಾಕೆ ಗೊತ್ತಾ ಈ ಥರ ಓಲೈಕೆ ಮಾಡ್ತಾರೆ? ರಾಜಕಾರಣಿಗಳ ಮರಾಠಿ ಪ್ರೇಮ ಯಾಕೆ ಹೀಗೆ ಬನ್ನಿ ಹೇಳ್ತೇನೆ ನಿಮಗೆ. ಭಾಳ 2011ರ ಜನಗಣತಿ ವೇಳೆ ಭಾಷಾ ಗಣತಿ ನಡೆದಿತ್ತು. ಅದು ನಡೆಯುತ್ತೆ, ಜನಗಣತಿ ಯಾವ ಭಾಷೆ ಮಾತಾಡೋರು ಅಂತ ಇರ್ತಾರೆ. ಬೆಳಗಾವಿಯ ಸಂಪೂರ್ಣ ಮಾಹಿತಿ ಹೊರಬಿತ್ತು ವೀಕ್ಷಕರೇ. 18 MLAಗಳಿದ್ದಾರೆ ಅಲ್ಲಿ. ಅಂದು ಕನ್ನಡ ಮಾತಾಡುವವರು 2011ರಲ್ಲಿ, ಅಂದರೆ ಒಂದು 14 ವರ್ಷದ ಹಿಂದೆ, ಕನ್ನಡ ಮಾತಾಡುವವರು 68.40%, ಅಂದರೆ 68%. ಮರಾಠಿ ಮಾತಾಡೋರು 18.70% ಇದ್ದಾರೆ. ಉರ್ದು ಭಾಷಿಕರು 9.79%. ಇದೇ ಕಾರಣಕ್ಕೆ ಮರಾಠಿಗರ ಮೇಲೆ ಅತಿ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾರೆ. ಯಾಕಂದರೆ 18% ಅಂದರೆ ಕಡಿಮೆ ಅಲ್ಲ. ಓಟ್ ಆ ಕಡೆ ಈ ಕಡೆ ಅಂದರೆ ನಿಮಗೆ 18% ಅನ್ನೋ ಈಗ ಕನ್ನಡಿಗರ ಓಟ್ ಏನಾಗುತ್ತೆ ನಿಮಗೆ 3 ಪಾರ್ಟಿ ಇದ್ದರೆ 3 ಪಾರ್ಟಿಗೆ ಡಿವೈಡ್ ಆಗ್ಬೋದು ಅಥವಾ 2 ಪಾರ್ಟಿಗೆ ಡಿವೈಡ್ ಆಗ್ಬೋದು. ಮರಾಠಿ ಓಟನ್ನು ಒಂದೇ ಸಲಕ್ಕೆ ಓಲೈಕೆ ಮಾಡಿದರೆ ಈಗ 64% ನಾನು ಹೇಳಿದ್ನಲ್ವಾ, 3 ಪಾರ್ಟಿಗೆ ಡಿವೈಡ್ ಆದರೆ 20% ಈ ಥರ ಡಿವೈಡ್ ಆಗುತ್ತೆ. ಈ 18% ಓಲೈಕೆ ಮಾಡಿ ಒಂದೇ ಸಲಕ್ಕೆ ತಗೊಂಡ್ಬಿಟ್ರೆ ಲಾಭ ಆಗಿಬಿಡುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಕನ್ನಡಿಗರ ಪರ ನಿಂತರೆ ಮರಾಠಿಗರು ಸಿಟ್ಟಾಗ್ಬೋದು ಅನ್ನೋಂಥ ಭಯ ಅವರನ್ನು ಕಾಡುತ್ತೆ. ಇದೇ ಕಾರಣಕ್ಕೆ ರಾಜಕಾರಣಿಗಳಿಗೆ ಮರಾಠಿ ಪ್ರೇಮ ಹೆಚ್ಚಾಗಿದೆ. ಹೆಬ್ಬಾಳ್ಕರ್ ಮರಾಠಿ ನಟರನ್ನು ಕರೆಸಿ ಪ್ರಚಾರ ಮಾಡಿಸ್ತಾರೆ. 2014ರಲ್ಲಿ ಲಕ್ಷ್ಮೀ ಪರ ರಿತೇಶ್ ದೇಶ್ಮುಖ್ ಪ್ರಚಾರವನ್ನು ಮಾಡಿದರು, ಜಿನಿಲಿ ಅವರ ಗಂಡ. ಓಕೆ, ನಾನದನ್ನು ಸಿನಿಮಾ ಎಲೆಕ್ಷನ್ ಟೈಮಲ್ಲಿ ಮಾಡ್ತಾರೆ ರೀ. ಇಲ್ಲಿ ತೆಲುಗು ನಟರನ್ನು ಕರೆಸ್ತಾರೆ, ತಮಿಳು ನಟರನ್ನು ಕರೆಸ್ತಾರೆ. ನಾನದನ್ನು ಮಾಡಲೇ